ಇಲ್ಲಿ ಪ್ರಶ್ನೆ ಇರೋದು, ಒಂದು ಕೊಲೆ ಕೇಸನ್ನು NIAಗೆ ಯಾಕೆ ಕೊಡಬೇಕು, ಸುಹಾಸ್ ಶೆಟ್ಟಿ ಮರ್ಡರ್ ಕೇಸನ್ನು NIAಗೆ ಯಾಕೆ ಕೊಡಬೇಕು ಅಂತ ಒಂದು ಪ್ರಶ್ನೆ ಕಾಂಗ್ರೆಸ್ ಕೇಳ್ತಾ ಇದೆ ಇವತ್ತು. ಇನ್ನೊಂದು ಕಡೆ ಯಾಕೆ ಕೊಡಬಾರ್ದು ಅಂತ BJP ಅವರು ಕೇಳ್ತಾ ಇದ್ದಾರೆ. ಈ ಕೇಸನ್ನು NIAಗೆ ಕೊಡೋದೇ ಆದರೆ ದೇಶದ ಎಲ್ಲ ಮರ್ಡರ್ ಕೇಸ್ಗಳನ್ನು ಕೂಡ NIA ಕೊಡೋಕ್ಕಾಗುತ್ತಾ? ಸರಿ, ಸುಮಾರು 2008 ಸಮಯದಲ್ಲಿ ಸ್ಥಾಪನೆ ಆಗಿರತಕ್ಕಂತಹ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ವ್ಯಾಪ್ತಿಗೂ ಇವ್ರು ಕೊಡ್ತಾ ಇರ್ತಕ್ಕಂಥ ಕೊಲೆ ಕೇಸ್ಗೂ ಸಂಬಂಧನೇ ಇಲ್ಲ. ಕರಾವಳಿಯ ಅಥವಾ ಮಂಗಳೂರು ಭಾಗದ ಒಂದು ಕೊಲೆ ಕೇಸನ್ನು ನೀವು NIA ಕೊಡೋದಾದರೆ, ಇದೊಂದೇ ಕೊಲೆ ನಡೆದಿಲ್ವಲ್ಲ, ಕರಾವಳಿಯ ಸಮುದ್ರ ತೀರ ಬಹಳಷ್ಟು ಜನಗಳ ರಕ್ತವನ್ನು ಕುಡಿದಿದೆ ಕಳೆದ 3 ದಶಕದಲ್ಲಿ. ಹೀಗಿದ್ದಾಗ ಸುಹಾಸ್ ಶೆಟ್ಟಿ ಕೇಸನ್ನು ಯಾಕೆ ಕೊಡ್ತಾ ಇದ್ದೀರಾ? ಅಫ್ಕೋರ್ಸ್ ಸುಹಾಸ್ ಶೆಟ್ಟಿ ಕೇಸ್ NIA ಕೊಡಬೇಕು ಅಂತೇಳಿ ಆ ಭಾಗದಲ್ಲಿ ದೊಡ್ಡ ಹೋರಾಟ ಕೂಡ ಆಯಿತು. ಸುಹಾಸ್ ಶೆಟ್ಟಿಯ ತಾಯಿ NIAಗೆ ಕೇಸನ್ನು ಕೊಟ್ಟಿದ್ದಕ್ಕೆ ಸಂತೋಷ ಕೂಡ ಪಟ್ಟಿದ್ದಾರೆ. ನನಗೆ ಈಗ ಸಮಾಧಾನ ಆಯ್ತಪ್ಪ, ನನಗೆ ಕಾಂಗ್ರೆಸ್ ಮೇಲೆ ನಂಬಿಕೆ ಇಲ್ಲ, ಇವರು ಬಂದು ಮುಸ್ಲಿಮರ ಮನೆಗೆ ಹೋಗಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ, ಇವರ ಬಳಿಯಿಂದ ನನಗೆ ನ್ಯಾಯ ಸಿಗ್ತಕ್ಕಂಥ ವಿಶ್ವಾಸ ಇಲ್ಲ ಅನ್ನೋ ಒಂದು ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಇದರ ಆಚೆಗೆ NIA ಅಂತ ಬಂದಾಗ, NIA ವ್ಯಾಪ್ತಿ ಅಂತ ನಾವು ಚೆಕ್ ಮಾಡಿಕೊಂಡಾಗ ನೋಡಿ, ಈ ಸುಹಾಸ್ ಶೆಟ್ಟಿ ಯಾರು, ಈ ಒಂದು ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಸಾಕಷ್ಟು ಮಾತಾಡಿದ್ದಾರೆ. ಸುಹಾಸ್ ಶೆಟ್ಟಿಯನ್ನು ರೌಡಿ ಶೀಟರ್ ಮಾಡಿದವರು ಯಾರು? ಅದು BJP ಅವಧಿಯಲ್ಲಿ ಬೊಮ್ಮಾಯಿ ಅವರು ಅವತ್ತಿಗೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ ಅವನನ್ನು ರೌಡಿ ಶೀಟರ್ ಮಾಡಿತ್ತು. ಫಾಜಿಲ್ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದ ಸುಹಾಸ್ ಶೆಟ್ಟಿ, ಅದಕ್ಕೆ ಫಾಜಿಲ್ ಸಹೋದರ ಇದೇ ಸುಹಾಸ್ ಶೆಟ್ಟಿ ಮೇಲೆ ಒಂದು ರೀತಿಯಲ್ಲಿ ಹಗೆ ಸಾಧಿಸಿ ಗುರಿ ಇಟ್ಟು ಅವನು ಒಂದಷ್ಟು ಜನ ಸೇರಿಸ್ಕೊಂಡು ಮುಗಿಸ್ಬಿಟ್ಟ ಅಂತ. ಜೊತೆಗೆ ಇದೇ ಕೋಡಿಕೇರಿ ನಿವಾಸಿ ಬಜ್ಪೆ, ಬೆಳ್ತಂಗಡಿ, ಸುರತ್ಕಲ್ ವ್ಯಾಪ್ತಿಯಲ್ಲಿ ಸುಮಾರು 5 ಪ್ರಕರಣಗಳ ಮೇಲೆ ಇದ್ವು, ಇದು ಮಾತು ಬಂತು. 2010ರಲ್ಲಿ ನಡೆದಂಥ ಕೊಲೆ ಪ್ರಕರಣದಲ್ಲಿ ಇವನು ಆರೋಪಿಯಾಗಿದ್ದ, ಈ ಮಾತು ಕೂಡ ಬಂತು. ಹಾಗಾಗಿ ಇವನು ಕೊಲೆ ಆದಾಗ ನೀವು ಇಷ್ಟ್ಯಾಕೆ ಇಂಟ್ರೆಸ್ಟ್ ಕೊಡ್ತಾ ಇದ್ದೀರಿ ಅಂಥೇಳಿ, ಒಂದು ವೇಳೆ ಈ ಕೊಲೆಯನ್ನು ನೀವು NIAಗೆ ಕೊಡೋದೇ ಆದರೆ ದೇಶದಲ್ಲಿ ಎಷ್ಟೊಂದು ಕೊಲೆ ನಡೆಯುತ್ತೆ ಒಂದು ದಿನಕ್ಕೆ, ಎಲ್ಲ ಕೇಸ್ಗಳು ಕೂಡ ತನಿಖೆ ಮಾಡಲಿಕ್ಕೆ NIA ರೆಡಿ ಇದೆಯಾ, ಅವ್ರ ಬಳಿ ಸ್ಟಾಫ್ ಇದ್ದಾರೆ ಅಂತ ಕೊಡೋದು ಪ್ರಶ್ನೆ ಬಂತು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟದ್ದು ಇದೀಗ ನಮ್ಮೊಂದಿಗೆ ಮಾತಾಡಲಿಕ್ಕೆ ಇದೀಗ BV ಗಣೇಶ್ ಅವರಿದ್ದಾರೆ, BJPಯ ವಕ್ತಾರರು. ಸ್ವಾಗತ ನಿಮಗೆ ಗಣೇಶ್ ಅವರು ಈ ಡಿಬೇಟ್ಗೆ. ರಘು ದೊಡ್ಡೇರಿ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ರಘು ದೊಡ್ಡೇರಿ. ಇನ್ನು ರಾಜಶೇಖರಾನಂದ ಶ್ರೀಗಳಿದ್ದಾರೆ, ವಜ್ರದೇಹಿ ಮಠದ ಸ್ವಾಮೀಜಿಗಳು. ಸ್ವಾಗತ ನಿಮಗೆ ರಾಜಶೇಖರಾನಂದ ಶ್ರೀಗಳ ಈ ಒಂದು ಡಿಬೇಟ್ಗೆ. ಇನ್ನು ಅಶ್ರಫ್ ಇದ್ದಾರೆ, ಮಾಜಿ ಮೇಯರ್, ಕಾಂಗ್ರೆಸ್ನ ಮುಖಂಡರು ಕೂಡ ಹೌದು. ಅಶ್ರಫ್ ಅವರೇ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಫೈನ್. ಇದು ನನ್ನ ಮೊದಲನೇ ಕ್ವಶನ್ನು, ಯಾಕೆ ವಿರೋಧ ರಘು? ವಿರೋಧ ಯಾಕೆ NIAಗೆ ಈ ಒಂದು ಕೇಸ್ ಕೊಟ್ಟರೆ? ಭಯನಾ, ವಿರೋಧನ, ಬೇಡ ಅಂತನಾ? ನೋಡಿ, ಮೊದಲನೇದಾಗಿ ಕರ್ನಾಟಕ ಪೊಲೀಸರು ಸಮರ್ಥರಾಗಿದ್ದಾರೆ. ಯಾವುದೇ ಕೇಸನ್ನ ಸಮರ್ಥವಾಗಿ ಹ್ಯಾಂಡಲ್ ಮಾಡುವಂಥ ಸಾಮರ್ಥ್ಯ ಇರತಕ್ಕಂಥ ಇಡೀ ದೇಶದಲ್ಲೇ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೈತೆ ಅದು ಕರ್ನಾಟಕ ಪೊಲೀಸ್ ಮಾತ್ರ. ಓಕೆ, ಸೊ ಹಾಗಾಗಿ ಕರ್ನಾಟಕ ಪೊಲೀಸನ್ನ ಬಿಟ್ಟು ನೀವು ಕೇಂದ್ರ ಕಮಿಷನರ್ ಆದಿಯಾಗಿ ಎಲ್ಲರೂ ಸಸ್ಪೆಂಡ್ ಮಾಡಾಕ್ಬಿಟ್ರಿ. ಇದೇ ಮಾತು ಹೇಳಿದಂಥವ್ರು ನೀವು, ಕಮಿಷನರ್ ಆದಿಯಾಗಿ ಏಕಾಏಕಿ ಯಾವ ತನಿಖೆ ರಿಪೋರ್ಟು ಬರದೆ ಕಮಿಷನ್ ಸಸ್ಪೆಂಡ್ ಮಾಡಾಕ್ಬಿಟ್ರಿ. ಮಾತಾಡೋಣ. ಓಕೆ, ಸೊ ಇವತ್ತು ಏನು ನಮ್ಮ NIA ಕೇಸ್ ಇದೆ, ಆಯಿತು. ನೀವು ಈ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರದ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಹಾಗಾದರೆ ನೀವು ಯಾವ ಮಾನದಂಡದ ಆಧಾರದ ಮೇಲೆ NIAಗೆ ಕೊಟ್ರಿ? ಆಯಿತು, ಕೇವಲ ಕೊಟ್ಟಿರ್ತಕ್ಕಂಥದ್ದು ಯಾವುದು ಒಂದೇ ಒಂದನ್ನು ಕೊಟ್ಟಿದ್ದೀರಿ. ಇನ್ನು ಕರ್ನಾಟಕದಲ್ಲಿ ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಒಂದು 3 ಕೊಲೆಗಳೇನಾಗಿದೆ, ಆ 12 ಕೊಲೆಗಳು ಕೂಡ ಅದೇ ಭಾಗದಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ಹಳೆ ಕೇಸ್ಗಳನ್ನು ತೆಗೆದುಕೊಂಡ್ರೆ ಸರಿಸುಮಾರು 28ರಿಂದ 30 ಕೇಸ್ಗಳು ಕರ್ನಾಟಕದಲ್ಲೇ ಇದೆ. ಆ 30 ಕೇಸ್ಗಳನ್ನು ಬಿಟ್ಟು ಈ ಒಂದೇ ಒಂದು ಕೇಸನ್ನು ಕೊಟ್ಟಿದ್ದೀರಾ ಅಂತಂದ್ರೆ ಈ ಒಂದು ಕೇಸ್ ಮೂಲ ಉದ್ದೇಶ ಏನು? ಹಾಗಾದ್ರೆ ನೀವು NIAಗೆ ನೀವು ಯಾವ ಮಾನದಂಡವನ್ನು ಫಿಕ್ಸ್ ಮಾಡಿದ್ದೀರಿ? ನಾನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, NIA ಮಾಡಿ ಭಯ ಅಂತಲ್ಲ, NIA ಮಾಡಲಿ. ಹಾಗಾದ್ರೆ NIA ಅಂದ್ರೆ ಅದಕ್ಕೆ ಆದಂತ ಒಂದು ಮಾನದಂಡಗಳಿದಾವೆ. ಯಾವ ಕೇಸನ್ನ ಮಾಡಬೇಕು ಅಂತಿದೆ, ಆ ಕೇಸನ್ನ ನಿಮ್ಗೆ ಯಾರು ಕೊಟ್ಟವರು? ಆಯ್ತು, ನೀವು BJP ಲೆಟರ್ ಕೊಟ್ಟರು ಅಂತ ಹೇಳ್ತೀರಿ. ಆಯ್ತು, ನಾಳೆ ಇನ್ನೊಬ್ಬ ಯಾರೋ ಬೀದಿಲಿರೋ ಕೊಟ್ಟರೆ ನೀವು ಬೀದಿಲಿರೋ ಕೇಸನ್ನು NIA ತಗೊಳ್ತೀರಾ? ಹಾಗಾದ್ರೆ NIAಗೆ ಗೌರವ ಇಲ್ವಾ? ಆದ್ರೆ NIAಗೆ ಡಿಗ್ನಿಟಿ ಇಲ್ವಾ? ಸೊ ಅಂದ್ರೆ NIAನ ಹಾಳು ಮಾಡಲು BJP ಸಂಚು ಹೊರ ಹಾಕಿದ್ದಾರಾ, ಅಥವಾ ಈ NIAನ ಮುಚ್ಚಲು ಏನಾದರೂ ಇಂಡೈರೆಕ್ಟ್ ನಡೀತಿದ್ಯಾ? ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ಮೂಡ್ತಾ ಇರೋದು ಅಂದ್ರೆ RSS ಮತ್ತು BJP ನಾಯಕರು ಕರಾವಳಿಯಲ್ಲಿ ನಡೆತಿರ್ತಕ್ಕಂಥ ವ್ಯವಹಾರಗಳ ಕರ್ಮಕಾಂಡಗಳೇನಿದೆ, ಆ ಕರ್ಮಕಾಂಡಗಳು ಹೊರಗಡೆ ಬರ್ತವೆ ಅಂತ ಏನಾದ್ರು ಸ್ಟೇಟ್ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದನ್ನ ಇಮಿಡಿಯೇಟ್ ಆಗಿ BJP ಕರ್ಮಕಾಂಡ ಹೊರಗಡೆ ಬರ್ತದೆ ಅಂತೇಳಿ ಆ ಕರ್ಮಕಾಂಡವನ್ನ ಮುಚ್ಚಿಡಲೇನಾದ್ರೂ ಮಾಡ್ತಾ ಇದಾರ ಅಂತ ಒಂದು ಅನುಮಾನ ಬರ್ತಾ ಇದೆ. ಗಣೇಶ್ ಅವರು, ಈಗ NIAಗೆ ಕೇಸ್ ಕೊಡಿ. ಈಗ ಯಾವಾಗಲೂ ಕೂಡ ನೀವು ಅಪೋಸಿಷನ್ ಇದ್ದಾಗ ಹೇಳ್ತಾ ಇದ್ದೀನಿ ನಾನು, ಒಂದು ರಾಜ್ಯದಲ್ಲಿ ಏನೇ ನಡೀಲಿ, ನೀವು ಇಮ್ಮಿಡಿಯೇಟಾಗಿ ನೀವು ಯಾವುದೇ ರಾಜ್ಯದಲ್ಲಿ ಅಪೋಸಿಷನಲ್ಲಿ ನೀವು ಕೂತೀರಿ, ಇಮ್ಮಿಡಿಯೇಟಾಗಿ ಒಂದು ಮಾತು ಹೇಳ್ತೀರಿ, CBI ಕೊಟ್ಬಿಡಿ ಈ ಕೇಸ್ನ, ED ಕೊಟ್ಬಿಡಿ, NIA ಕೊಟ್ಬಿಡಿ. ಈ ಥರದ್ದು ಎಷ್ಟೊಂದು ಹೇಳಿದ್ದೀರಿ. ಹಿಂದೆ ಕೂಡ ಬೇಕಾದಷ್ಟು ಕೇಸ್ಗಳಿವೆ. ಯಾವುದೇ ಕೇಸಲ್ಲೂ ಕೂಡ ನಿರ್ಣಾಯಕ ಘಟ್ಟದಲ್ಲಿ
ನೀವು ಆರ್ಗ್ಯೂ ಮಾಡಿದಂಥ ಕೇಸ್ಗಳು CBIಯಿಂದ ಬಂದ ತನಿಖಾ ವರದಿಗಳನ್ನ ಚೆಕ್ ಮಾಡಿಕೊಂಡಾಗ ನೀವು ಎಣಿಸಿದಂತೆ ಅಲ್ಲಾಗಿಲ್ಲ. ಅನೇಕ ಕೇಸ್ಗಳಲ್ಲಿ ಮಾತನಾಡಬಲ್ಲೆ ನಾನು, ಎಣಿಸಿದಂತೆ ಆಗಿಲ್ಲ. ಇದು ಒಂದು. ನೀವು ಕೇಂದ್ರದ ಅಧಿಕಾರ ಇದ್ದಾಗ ಎಲ್ಲ ಕೂಡ ಕೇಂದ್ರದ ತನಿಖಾ ಸಂಸ್ಥೆಗಳೇ ಮಾಡಲಿ ಅಂತ ನೀವು ಹೇಳೋದು, ನೀವು ರೂಲಿಂಗ್ ಪಾರ್ಟಿಲಿದ್ದಾಗ ಪೊಲೀಸರೇ ಮಾಡಲಿ ಅಂತೇಳಿ, ಎರಡೂ ಕೂಡ ಎಕ್ಸ್ಟ್ರೀಮ್ ಆಗಲ್ವಾ ಅಂತ. ಆರಂಭದಲ್ಲಿ ಕಾಂಗ್ರೆಸ್ ವಕ್ತಾರರು ಒಂದು ಮಾತು ಹೇಳಿದ್ರು, ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿದೆ ಅಂಥೇಳಿ. ಪೊಲೀಸ್ ಇಲಾಖೆ ಸಮರ್ಥವಾಗಿದ್ದರೆ ಇವತ್ತಿನ ನಡೀತಿರತಕ್ಕಂಥ ಎಲ್ಲ ಆವಗಡೆಗಳಿಗೆ ಗೃಹ ಮಂತ್ರಿ ಯಾವ ರೀತಿ ಇದ್ದಾರೆ ಅನ್ನೋದು ಒಂದು ಸಾಕ್ಷಿ. ನಂಬರ್ 1. ಪೊಲೀಸ್ ಇಲಾಖೆ ಭದ್ರವಾಗಿದ್ದರೆ, ಪೊಲೀಸ್ ಇಲಾಖೆಗೆ ಗೌರವ ಕೊಡಬೇಕು ಅನ್ನೋ ನೀತಿ ಇದ್ದರೆ, ಮಾನ್ಯ ಮುಖ್ಯಮಂತ್ರಿಗಳು ಯಾವುದೋ ಒಂದು ಸಣ್ಣ ಘಟನೆ ಆಗಿದ ತಕ್ಷಣ SP ಕರೆದು ಯಾವನವನ ಭಾರ ಇಲ್ಲ ಅಂತ ಕಪಾಳ ಕೊಡಿಯೋಕ್ಕೆ ಹೋಗ್ತಿರ್ಲಿಲ್ಲ. ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಲೋಪದೋಷ ಆಗತ್ತೆ, ಒಂದು ಆದರೆ ಸಾರ್ವಜನಿಕವಾಗಿ ಗೃಹ ಇಲಾಖೆಯ ಮಾನ ಮರ್ಯಾದೆ ಕಳೆಯೋ ಮಟ್ಟಕ್ಕೆ ಆ ವೈಫಲ್ಯತೆಯನ್ನು ಮುಖ್ಯಮಂತ್ರಿಗಳು ಪ್ರದರ್ಶನ. ಆವತ್ತೇ ಗೃಹ ಇಲಾಖೆಗೆ 3 ಕಾಸಿನ ಮರ್ಯಾದೆ ಇಲ್ದಂಗೆ ಆಗೋಯ್ತು. ಇವತ್ತು ಹೇಳ್ತಾರೆ ನಾವೆಲ್ಲ ಸಮರ್ಥರಾಗಿದ್ದೀವಿ ಅಂತ, ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ನಮ್ಮ ಗೃಹ ಇಲಾಖೆ, ನಮ್ಮ ಪೊಲೀಸ್ ಇಲಾಖೆ ಸಮಾಜದ ಕಳಕಳಿ ಇದೆ, ಪ್ರೀತಿ ಇದೆ, ಎಲ್ಲವೂ ಇದೆ, ನಾನು ಅದನ್ನು ಗೌರವಿಸ್ತೀನಿ. ಆದರೆ ಆ ಗೌರವ ಕಳಿತಿರತಕ್ಕಂಥದ್ದು ಈಗ ಆಡಳಿತ ನಡೆಸುತ್ತಿರುವ ಈ ಮಂತ್ರಿಗಳಿಗೆ ಬದ್ಧತೆ ಇಲ್ಲ, ಅಧಿಕಾರದ ಮದ. ಹಾಗಾಗಿ ಗೃಹ ಇಲಾಖೆಯ ಮೇಲೆ ಅವರಿಗೇನು ನಂಬಿಕೆ ಇಲ್ಲ, ಅವರ ಆಡಳಿತದಲ್ಲಿ ಪ್ರಾಮಾಣಿಕತೆ ಇಲ್ಲ. ಹಾಗಾಗಿ ಗೃಹ ಇಲಾಖೆ ಇವತ್ತು ಇಲ್ಲದಂಥ ಒಂದು ಇಲಾಖೆ ಆಗಿದೆ. ಅದಕ್ಕೆ ಮಾನ್ಯ ಗೃಹ ಮಂತ್ರಿಗಳು ದಯವಿಟ್ಟು ನನಗೆ ಬಿಟ್ಕೊಡ್ರಪ್ಪ, ಸಾಕಪ್ಪ ನಿಮ್ಮ ಸವಾಸ, ನಿಮ್ಮ ಹೇಳಿಲ್ಲ ಅಂದ್ರಪ್ಪ, ನಾನು ಹಂಗೆ ಹೇಳಿಲ್ಲ, ಸುಮ್ಮನೆ ಅವ್ರು ಮಾತಾಡ್ಬಿಟ್ಟಿದ್ದಾರೆ. ಹೇಳಿಲ್ಲ ಅಂತಂದ್ರೆ ಅವ್ರು ಯಾವ್ದಾದ್ರು ಒಂದು ಕೇಸಲ್ಲಿ ನಾನು ತಗೊಂಡಿನಿ, ಮಾಡ್ತೀನಿ, ತಿಳ್ಕೊಂಡು ಹೇಳ್ತೀನಿ, ನೋಡ್ತೀನಿ, ತಿಳಿಸ್ತೀನಿ, ಸೂಚನೆ ಕೊಡಿಸ್ತೀನಿ. ಶೈಲಿ ಒಂದೊಂಥರ ಗಣೇಶ್ ಅವರೇ, ನಾನು ಖಂಡಿತವಾಗ್ಲೂ ವೈಯಕ್ತಿಕವಾಗಿ ಅವ್ರನ್ನ ದೂಷಣೆ ಮಾಡ್ತೀನಿ. ಆ ವ್ಯವಸ್ಥೆಯ ಜವಾಬ್ದಾರಿ ಹೊತ್ತಂತ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನತಕ್ಕಂಥದ್ದನ್ನು ಹೇಳ್ತಿದ್ದೀನಿ ಹೊರತು ವೈಯಕ್ತಿಕವಾಗಿ ನನಗೆ ಅವ್ರ ಮೇಲೆ